ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಯಾರೆಲ್ಲ ನಿರುದ್ಯೋಗಿಗಳಿದಾರಲ್ಲ ವಿದ್ಯಾರ್ಥಿಗಳು ಅವರಿಗೆ ನೀಡುವಂತಹ ಯುವನಿಧಿ ಒಂದು ಸಹಾಯಧನಕ್ಕಾಗಿ ಮಂತ್ಲಿ ಒಂದು ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡುವಂತಹ ಅವಶ್ಯಕತೆ ಇತ್ತು. ಅಂದರೆ ಮಂತ್ಲಿ ಒಂದು ಸ್ವಯಂ ಘೋಷಣೆಯನ್ನು ಅಪ್ಲೈ ಮಾಡ್ತಾ ಬರ್ತಾ ಇದ್ವಿ. ಸೊ ಇದನ್ನು ಐತಲ್ಲ ಫೆಬ್ರವರಿಯಿಂದ ರೂಲ್ಸನ್ನು ಚೇಂಜ್ ಮಾಡಲಾಗಿದ್ದು 3 ತಿಂಗಳಿಗೊಮ್ಮೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಎಲ್ಲರೂ ಯಾರೆಲ್ಲ ಯುವನಿಧಿ ಫಲಾನುಭವಿಗಳಿದಾರಲ್ಲ ಯುವನಿಧಿಯ ಹಣವನ್ನು ಪಡೆದುಕೊಳ್ಬೇಕಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಕಡ್ಡಾಯವಾಗಿದ್ದು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ನ ಈ ಮಂತ್ನಲ್ಲಿ ಅಂದರೆ ಮೇನಲ್ಲಿ ಈ ತಿಂಗಳ ಮಾಡೋದಿದೆ ಕಡ್ಡಾಯವಾಗಿ ಮಾಡಲೇಬೇಕು. ಯಾರು ಮಾಡೋದಿಲ್ಲಲ್ಲ ಅವರ ಒಂದು ಖಾತೆಗೆ ಈ ಒಂದು ಯುವನಿಧಿಯ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಎಲ್ಲರೂ ನಿಮ್ಮ ಒಂದು ಯುವನಿಧಿಯ ಹಣ ಕಂಟಿನ್ಯೂಸ್ ಆಗಿ ಬರಬೇಕಂದ್ರೆ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ದೇನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿಯೇ ನೀವು ಯಾವ ರೀತಿ ಈಸಿಯಾಗಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ರೀ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿ ನೀವು ಈಸಿಯಾಗಿ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದಾಗಿದೆ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಿರ್ತೀನಿ. ಆ ಲಿಂಕ್ನ ಮೂಲಕ ನೀವು ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ಬರ್ಬೋದು. ಈ ರೀತಿ ಸೇವಾ ಸಿಂಧು ಪೋರ್ಟಲ್ಗೆ ಬಂದ ಮೇಲೆ ನಿಮ್ಮ ಒಂದು ಯೂಸರ್ ಐ ಡಿ ಇದ್ದರೆ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಲಾಗಿನ್ ಆಗಿ. ಇಲ್ಲಪ್ಪ ಅಂದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ, ಕೆಳಗಡೆ ನೋಡ್ತಾ ಇರ್ಬೋದು. ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಕೆಳಗಡೆ ನೋಡ್ತಾ ಇರ್ಬೋದು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ನ್ಯೂ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ನೀವು ಈಸಿಯಾಗಿ ಒಂದು ಲಿಂಕ್ನ ಮೂಲಕ ಈ ಒಂದು ವೆಬ್ಸೈಟ್ಗೆ ಬಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರನ್ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ಗೆ ಪೆಂಚಾಗುತ್ತೆ. ಇದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ನಿಮ್ಮ ಒಂದು ಸೇವಾ ಸಿಂಧುವಿನ ಹೊಸ ರಿಜಿಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೀ. ಇಲ್ಲಿ ನೋಡ್ತಾ ಇರ್ಬೋದು ಈ ಮೊಬೈಲ್ ನಂಬರ್ನ ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಒಂದು ಹೊಸ ಅಕೌಂಟ್ ಐತಲ್ಲ ರೆಡಿ ಆಗುತ್ತೆ ರೀ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕ ಒಂದು ಹೊಸ ID ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ID ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಲಾಗಿನ್ ಆಗಬೇಕಾಗತ್ತೆ. ಈ ರೀತಿ ನೀವು ಲಾಗಿನ್ ಆದಮೇಲೆ ನೋಡ್ತಾ ಇರ್ಬೋದು ವಿತಿನ್ ಒಂದು 2 ರಿಂದ 3 ನಿಮಿಷದಲ್ಲಿ ಆರಾಮಾಗಿ ನಿಮ್ಮ ಮೊಬೈಲ್ನಂದಿಯೇ ಈ ಸೆಲ್ಫ್ ಡಿಕ್ಲರೇಷನ್ನ ಫಿಲ್ ಮಾಡ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಲಾಗಿನ್ ಆದಮೇಲೆ ಇಲ್ಲಿ ಸೈಡ್ಗೆ ಲೆಫ್ಟ್ ಸೈಡ್ನಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಹಳಷ್ಟು ಸರ್ವಿಸ್ಗಳಿದಾವೆ ರೀ. ಇಲ್ಲಿ ಐತಲ್ಲ ನೀವು ಸರ್ಚ್ ಬಾಕ್ಸ್ನಲ್ಲಿ ಯುವ ಅಂತೇಳಿ ಸರ್ಚ್ ಮಾಡಿ. ಯುವ ನಿಧಿ ಅಂತೇಳಿ ಕಂಪ್ಲೀಟ್ ಆಗಿರ್ಬೋದು ಇಲ್ಲ ಯುವ ಅಂತ ಸರ್ಚ್ ಮಾಡುತ್ತೆ. ಇಲ್ಲಿ 3 ಆಪ್ಷನ್ ಬರ್ತಾವೆ ರೀ. ಇದರಲ್ಲಿ 3ನೇದು ನೋಡ್ತಾ ಇರ್ಬೋದು ಯುವ ನಿಧಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ಅರ್ಜಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನೇ ನೀವು ಫಿಲ್ ಮಾಡಿದರೆ ಮುಗೀತು ಸೆಲ್ಫ್ ಡಿಕ್ಲರೇಷನ್. ಏನಿಲ್ಲ 2-3 ಸ್ಟೆಪ್ ಅಷ್ಟೇ ಇದಾವೆ ರೀ. ಆಧಾರ್ ಕಾರ್ಡನ್ನು ಇನ್ನೊಂದ್ಸಲ ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ದೃಢೀಕರಣ ಅಂತ ಇದೆ. ಇಲ್ಲ ಆಧಾರ್ ದೃಢೀಕರಣದ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸೇಮ್ ರೀ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಮಾಡಿದ್ರಲ್ಲ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ OTPನ ತಗೊಳ್ಳಿ. OTPನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ಇಲ್ಲಿ ಆಧಾರ್ ಡೀಟೇಲ್ಸನ್ನು ಪೆಂಚ್ ಅಂತ ಕೊಡಿರಿ. ಆಟೋಮೆಟಿಕ್ಕಾಗಿ ಪೆಂಚ್ ಆಗುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ಇನ್ನೊಂದು ಆಪ್ಷನ್ ಇದೆ. ಏನಪ್ಪ ಅಂದರೆ ಯುವನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿದಾರರು ಯಾವುದೇ ನೀವು ಉದ್ಯೋಗದಲ್ಲಿ ಇಲ್ಲ ಅಂತೇಳಿ ಎಸ್ ಅಂತ ಕೊಡಬೇಕಾಗತ್ತೆ. ಅಥವಾ ನೀವು ಉದ್ಯೋಗದಲ್ಲಿ ಇದ್ದು ಇದು ಯುವನಿಧಿನ ಸ್ಕೀಮ್ನ ಫಲಾನುಭವಿಗಳಾದರೆ ನಿಮ್ಮ ಒಂದು ಫೈನನ್ನು ಹಾಕ್ತಾರಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಎಸ್ ಅಂತ ಕೊಟ್ಟು ಇಲ್ಲೇ ಕ್ಯಾಪ್ಚನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟು ಮಾಡಿದರೆ ನೀವು ಈಸಿಯಾಗಿ ನಿಮ್ಮ ಒಂದು ಯುವನಿಧಿ ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಬೋದು ರೀ. ಈ ಒಂದು ವಿಡಿಯೋನ ನಿಮ್ಮ ಯುವನಿಧಿ ಫಲಾನುಭವಿಗಳು ಯಾರಿದ್ದಾರಲ್ಲ ಅವೆಲ್ಲ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.